ಓಂ ಶ್ರೀ ಗುರುಭ್ಯೋ ನಮಃ. ಅನಂತರಾಮಾಯಣ ಕಿಷ್ಕಿಂಧ ಕಾಂಡ ಕರ್ತವ್ಯದ ಕರೆ ಭಾಗ 17. 4 ತಿಂಗಳು ಕಳೆಯಿತು. ಒಪ್ಪಂದವಾದ ಪ್ರಕಾರ ಕಪಿರಾಯನು ಶ್ರೀರಾಮಚಂದ್ರನಲ್ಲಿಗೆ ಬರಬೇಕಿತ್ತು. ಅವನ ಮರವೆಯನ್ನು ಕಂಡು ಸುಗ್ರೀವನಿಗೆ ಮುಂದಿನ ಕರ್ತವ್ಯವನ್ನು ನೆನಪಿಸಿ ಬಾ ಎಂದು ಹೇಳಿ ಲಕ್ಷ್ಮಣನನ್ನು ಕಳುಹಿಸಿದನು. ಸೌಮಿತ್ರಿಯು ಕೋಪಿಸುತ್ತಾ ರಾಜಧಾನಿಯನ್ನು ಪ್ರವೇಶಿಸುವುದನ್ನು ತಾರೆಯು ಸೂಕ್ಷ್ಮವಾಗಿ ಗ್ರಹಿಸಿ ಮೈದುನನನ್ನು ಎಚ್ಚರಿಸಿದಳು. ಕೋಸಲದ ಸುಪುತ್ರನಿಗೆ ಭಾನುನಂದನನು ಕೈಜೋಡಿಸಿ ನಮಿಸಿದನು. ನಾವು ಮರದಿಂದ ಮರಕ್ಕೆ ಲಂಘಿಸುವ ಮರ್ಕಟಗಳ ಜಾತಿಗೆ ಸೇರಿದವರು. ಉತ್ತಮ ಸಂಸ್ಕಾರವಂತರೆಂದು ಹೇಳಲು ಬರುವುದಿಲ್ಲ. ಧರಾದೀಪರು ನಮ್ಮ ಮೇಲೆ ಮುನಿಯಬಾರದು. ತಪ್ಪಿನ ಅರಿವು ನಮಗಾಗಿದೆ. ಈಗಿಂದೀಗಲೇ ಸೈನ್ಯವನ್ನು ಸಜ್ಜುಪಡಿಸುತ್ತೇನೆ. ಕಪಿಕೋಟಿಯು ನಿಮ್ಮ ಸೇವೆಗಾಗಿ ಸಿದ್ಧವಾಗಿದೆ ಎಂದನು. ಸುಗ್ರೀವನು ಮರ್ಕಟ ಶ್ರೇಷ್ಠರಾದ ನಳ, ನೀಲ, ಜಾಂಬವರೇ ಮೊದಲಾದವರನ್ನು ಬರಿಸಿ ರಾಮಸೇವೆಗೆ ಸಿದ್ಧರಾಗಬೇಕಾಗಿ ಅಪ್ಪಣೆಯಿತ್ತನು. ಉತ್ತಮರ ಕೋಪ ಕ್ಷಣ ಮಾತ್ರವಲ್ಲವೇ? ಬೇಸಿಗೆಯಲ್ಲಿ ಸುಡುತ್ತಿರುವ ನೆಲವು ಮಳೆಯಿಂದ ತಂಪಾಗುವಂತೆ ಸೌಮಿತ್ರಿಯ ಕೋಪವು ಸುಗ್ರೀವನ ವಿನಯದ ಮಾತುಗಳಿಂದ ತಣಿಯಿತು. ಸುಗ್ರೀವನು ಹನುಮಂತನನ್ನು ಬರಮಾಡಿಕೊಂಡನು. ಮಹೇಂದ್ರ, ಹಿಮಾಲಯ, ವಿಂಧ್ಯ, ಕೈಲಾಸವೇ ಮೊದಲಾದ ಪರ್ವತಗಳಲ್ಲಿ ವಾಸಿಸುವ ನಮ್ಮ ವಾನರ ಬಲವು ರಾಮಕಾರ್ಯಕ್ಕೆ ಅನುವಾಗಬೇಕಾಗಿದೆ. 10 ದಿನಗಳೊಳಗಾಗಿ ಕಪಿ ಗಡಗಣಗಳು ಬಾರದಿದ್ದಲ್ಲಿ ಘೋರ ಶಿಕ್ಷೆಯನ್ನು ಅನುಭವಿಸಬೇಕಾದೀತು ಎಂದು ಅಪ್ಪಣೆಯಿತ್ತನು. ಈ ಕಟ್ಟಪ್ಪಣೆಯು ದೇಶದ ಮೂಲೆ ಮೂಲೆಗೂ ಹರಡಿತು. ಸುಗ್ರೀವಾಜ್ಞೆಯಾದುದರಿಂದ ಸಮಯಕ್ಕೆ ಸರಿಯಾಗಿ ಜಾಗರೂಕರಾಗಿ ಹೆಚ್ಚಿನ ಉತ್ಸಾಹದಿಂದ ಎಲ್ಲರೂ ಕಿಷ್ಕಿಂಧೆಯನ್ನು ಸೇರಿಕೊಂಡರು. ಆ ಮರ್ಕಟ ಸೈನ್ಯವನ್ನು ರವಿಸುತನು ತನ್ನ ಜೊತೆಯಲ್ಲಿ ಕರೆದುಕೊಂಡು ರಾಮನ ಬಳಿಗೆ ಬಂದನು. ತಾವು ಮಾಡಬೇಕಾದ ಕಾರ್ಯವೇನೆಂಬುದಾಗಿ ವಿಚಾರಿಸಿದನು. ಸುಗ್ರೀವ ದಶಕಂಠನು ನನ್ನ ಭಾರ್ಯರನ್ನು ಕದ್ದುಕೊಂಡು ಹೋದ ವೃತ್ತಾಂತವು ಖಚಿತವಾಗಿದೆ. ಆತನಿರುವ ಸ್ಥಳದ ಅನ್ವೇಷಣೆಯಾಗಬೇಕಾಗಿದೆ. ಸತಿಯನ್ನು ಅವನ ಬಳಿಯಲ್ಲಿ ಇಟ್ಟುಕೊಂಡಿರಬಹುದೇ ಅಥವಾ ಇನ್ನೆಲ್ಲಿಯಾದರೂ ಅಡಗಿಸಿಟ್ಟಿರಬಹುದೇ? ಈ ವಿಷಯದಲ್ಲಿ ಅಮೂಲಾಗ್ರ ಶೋಧನೆಯಾಗಬೇಕಾಗಿದೆ. ಅದಕ್ಕಾಗಿ ನಿನ್ನವರು ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಹುಡುಕಿ ಸತ್ಯ ಸಂಗತಿಯನ್ನು ಸಂಗ್ರಹಿಸಬೇಕು. ದಾಶರಥೆ ಈ ಮಾತುಗಳು ಕಪಿರಾಜನಿಗೆ ಒಪ್ಪಿಗೆಯಾದವು. ಮಹಾಶಕ್ತಿವಂತರಾದ ಸೇನಾನಿಗಳು ಸಾವಿರಾರು ಕಪಿಗಳೊಂದಿಗೆ ಪೂರ್ವಾಭಿಮುಖವಾಗಿ ತೆರಳಬೇಕೆಂಬ ಅಪ್ಪಣೆಯಾಯಿತು. ಶತಬಲಿಯು 1,00,000 ಸೈನ್ಯದೊಂದಿಗೆ ಉತ್ತರ ದಿಕ್ಕಿನಲ್ಲಿ ಅನ್ವೇಷಣೆ ಮಾಡುವಂತೆ ಕಟ್ಟಪ್ಪಣೆಯಾಯಿತು. ವಾನರ ಸಮೂಹದಲ್ಲಿ ಪ್ರಖ್ಯಾತನಾದ ಸುಷೇಣನನ್ನು ಕರೆದು ವೈದೇಹಿಯನ್ನು ಹುಡುಕುವುದಕ್ಕೋಸ್ಕರ ಪಶ್ಚಿಮ ದಿಕ್ಕಿಗೆ 1,00,000 ಸೈನ್ಯದೊಂದಿಗೆ ಪ್ರಯಾಣ ಮಾಡುವಂತೆ ಸೂಚನೆಯಾಯಿತು. ಇನ್ನುಳಿದ ಕಪಿಮುಖ್ಯರಾದ ನಳ, ನೀಲ, ಜಾಂಬವ, ಹನುಮಂತ ಮೊದಲಾದ ಕಪಿವೀರರನ್ನು ಸುಗ್ರೀವನು ಹತ್ತಿರ ಕರೆಸಿಕೊಂಡನು. ಸೀತಾನ್ವೇಷಣೆ. ಮಹಾನುಭಾವರೇ, ಲೋಕಮಾತೆಯಾದ ಜಾನಕಿಯನ್ನು ಎಲ್ಲಿದ್ದರೂ ಹುಡುಕಿ ತೆಗೆಯುವ ಘನ ಕಾರ್ಯ ನಿಮ್ಮಿಂದಾಗಬೇಕಾಗಿದೆ. ಪ್ರತಿ ನಾಡಿನ ಮೂಲೆ ಮೂಲೆಯಲ್ಲಿ ಸೂಕ್ಷ್ಮವಾಗಿ ಪರೀಕ್ಷಿಸಬೇಕು. ಗಿರಿಗುಹೆಗಳಲ್ಲಿ, ಕಾಡು ಮೇಡುಗಳಲ್ಲಿ, ಪರ್ವತಗಳಲ್ಲಿ, ತಪ್ಪಲು ಪ್ರದೇಶದಲ್ಲಿ, ನದಿ ಕಿನಾರೆಯಲ್ಲಿ, ಸಮುದ್ರದಲ್ಲಿ, ಸಾಗರ ತಳದಲ್ಲಿ ಎಲ್ಲಿದ್ದರೂ ಆ ತಾಯಿಯನ್ನು ಅನ್ವೇಷಣೆ ಮಾಡುವ ಪ್ರಯತ್ನವಾಗಬೇಕು. ದೀಕ್ಷಾಬದ್ಧರಾಗಿರಿ. ಈ ಕರ್ತವ್ಯವನ್ನು ರಾಮದೇವರಿಗೆ ಮಾಡತಕ್ಕ ಭಕ್ತಿಯ ಸೇವೆಯೆಂದು ತಿಳಿಯಿರಿ. ಅವನ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಿರಿ. ಮೇಲಾಗಿ ನನ್ನ ಅಪೇಕ್ಷೆಯೂ ಹೌದು, ಸುಗ್ರೀವಾಜ್ಞೆಯೂ ಹೌದು. 1 ತಿಂಗಳ ಅವಧಿಯೊಳಗಾಗಿ ಈ ಕೆಲಸದಲ್ಲಿ ಯಶಸ್ವಿಗಳಾಗಬೇಕು. ಯಾವುದೇ ಕಾರಣದಿಂದ ಕಾರ್ಯ ಸಾಧಿಸಲಸಲಮಾದರೆ ಘೋರ ಶಿಕ್ಷೆಯನ್ನು ಅನುಭವಿಸಬೇಕು ಎಂಬ ಈ ಸೂರ್ಯನಂದನನ ವಿಶೇಷ ಆಜ್ಞೆಯನ್ನು ಮರ್ಕಟ ವೀರರು ಶಿರಸಾವಹಿಸಿದರು. ಮರುತ ಸುತನಾದ ಹನುಮಂತನಲ್ಲಿ ಅಮಿತ ವಿಶ್ವಾಸವಿದ್ದುದರಿಂದ ಸುಗ್ರೀವನು ಅವನನ್ನು ಇನ್ನೊಮ್ಮೆ ಹತ್ತಿರ ಬರಮಾಡಿಕೊಂಡನು. ವಾಯುನಂದನ, ಈ ಘನ ಕರ್ತವ್ಯದಲ್ಲಿ ನಿನ್ನ ಪಾತ್ರ ಹಿರಿದಾಗಿದೆ. ನಿಮ್ಮ ಪ್ರಾಮಾಣಿಕ ಪ್ರಯತ್ನದಿಂದ ಅನ್ವೇಷಣೆಯ ಕಾರ್ಯದಲ್ಲಿ ಜಯವನ್ನು ಗಳಿಸಬೇಕಾಗಿದೆ. ವಿಜಯವನ್ನು ಗಳಿಸಿ ಕಪಿವಂಶಕ್ಕೆ ಕೀರ್ತಿ ತರುವ ಕೆಲಸವನ್ನು ನಿನ್ನ ಪಂಗಡ ಮಾಡಬೇಕಾಗಿದೆ ಎಂದನು.
ಬುದ್ಧಿ ಚಾತುರ್ಯದಲ್ಲಿ, ದೈಹಿಕ ಶಕ್ತಿಯಲ್ಲಿ, ವಾಯುವೇಗದಲ್ಲಿ ಆಂಜನೇಯನನ್ನು ಮೀರಿಸಬಲ್ಲವರಾರು? ದಾಶರಥಿಯು ಮರ್ಕಟರ ಮಧ್ಯದಲ್ಲಿ ಎದ್ದು ಕಾಣುವ ವ್ಯಕ್ತಿತ್ವವುಳ್ಳ ಮರುಸುತನನ್ನು ಹತ್ತಿರ ಕರೆದು ತಲೆಯನ್ನು ನೇವರಿಸಿದನು. ನನ್ನ ಅಂತರಾತ್ಮವು ಈ ಸಾಹಸ ಕಾರ್ಯವು ನಿನ್ನಿಂದ ಸಾಧ್ಯವಾಗುತ್ತದೆ ಎಂದು ಸೂಚಿಸುತ್ತದೆ. ನನ್ನ ಕಣ್ಮಣಿ ಸೀತೆಯನ್ನು ಒಂದು ವೇಳೆ ಕಂಡೆಯಾದರೆ ವಿವಾಹ ಕಾಲದಲ್ಲಿ ಕೊಡಲ್ಪಟ್ಟ ಈ ಉಂಗುರವನ್ನು ನನ್ನ ಸ್ಮರಣಾರ್ಥವಾಗಿ ಆಕೆಗೆ ನೀಡಬೇಕು. ಈ ಕೊಡುಗೆಯಿಂದ ನೀನು ಖಂಡಿತವಾಗಿ ನನ್ನಿಂದಲೇ ಕಳುಹಿಸಲ್ಪಟ್ಟವನು ಎಂಬುದು ದೃಢವಾಗುತ್ತದೆ. ಹೋಗಿ ಜಯಶೀಲನಾಗಿ ಬಾ ಎಂದನು. ರಾಮನ ಅನುಗ್ರಹದ ಮಾತುಗಳು ಹನುಮಂತನನ್ನು ಹರ್ಷದಿಂದ ಕುಣಿಯುವಂತೆ ಮಾಡಿದವು. ಮಹದಾಜ್ಞೆ ಎಂಬುದಾಗಿ ವಾನರರು ಹೊರಟರು. ರಾಮ ಲಕ್ಷ್ಮಣರು ಆ ಮರ್ಕಟ ವೀರರು ತಮ್ಮ ಕಾರ್ಯದಲ್ಲಿ ಜಯಶೀಲರಾಗುವರು ಎಂಬ ದೃಢ ವಿಶ್ವಾಸದಿಂದ ಪ್ರಸವಣಗಿರಿಯಲ್ಲಿ ಬೀಡುಬಿಟ್ಟರು. ದಕ್ಷಿಣ ದಿಕ್ಕನ್ನು ಬಿಟ್ಟು ಉಳಿದ ಕಡೆಗಳಿಗೆ ಹೋದ ವಾನರ ವೀರರು ಪ್ರತಿ ಸ್ಥಳದಲ್ಲಿಯೂ ಎಡೆಬಿಡದೆ ಶೋಧಿಸಿ ಪೆಚ್ಚುಮುಖದಿಂದ ಹಿಂದಿರುಗಿದರು. ಜಯವನ್ನು ಸಾಧಿಸಲಿಕ್ಕೆ ಸಾಧ್ಯವಾಗದೆ ಖಿನ್ನವದನರಾದರು. ದಕ್ಷಿಣಕ್ಕೆ ಪ್ರಯಾಣ. ಜಾಂಬವರೆ ಮೊದಲಾದ ಕಪಿನಾಯಕರು ದಕ್ಷಿಣದಲ್ಲಿರುವ ಅರಣ್ಯದ ಮೂಲೆ ಮೂಲೆಗಳಲ್ಲಿ ಸೀತಾಮಾತೆಯನ್ನು ಹುಡುಕಿದರು. ಅಲ್ಲಿದ್ದ ಋಷಿಗಳನ್ನು ಪ್ರಶ್ನಿಸಿದರು. ಕಂಡ ಕ್ರೂರ ರಕ್ಕಸರಿಗೆ ಬಾಯಿಯಿಂದ ರಕ್ತ ಕಾರುವಂತೆ ಹೊಡೆದು ಕೇಳಿದರು. ಮೃಗ ಪಕ್ಷಿಗಳನ್ನು ಮಾತನಾಡಿಸಿದರು. ಪರ್ವತ ಶಿಖರವನ್ನೇರಿದರು. ಕೆರೆ ಬಾವಿಗಳನ್ನು ಶೋಧಿಸಿದರು. ಹರಿಯುವ ನದಿಯನ್ನು ಎವೆಯಿಕ್ಕದೆ ಪರೀಕ್ಷಿಸಿದರು. ಆದರೂ ಪ್ರಯೋಜನವಾಗಲಿಲ್ಲ. ಕಂಡು ಎಂಬ ಮುನಿಯ ವನವನ್ನು ಕಂಡದ್ದೂ ಆಯಿತು. ಅಂಗದನಿಂದ ಒಬ್ಬ ಘೋರ ದೈತ್ಯನ ಸಂಹಾರವಾಯಿತು. ಬಂದಿದ್ದ ಕಾರ್ಯ ನೆರವೇರುವ ಲಕ್ಷಣ ಕಂಡುಬರಲಿಲ್ಲ. ಒಂದಾಗಿ ರಜತ ಪರ್ವತದಲ್ಲಿ ಸೀತಾದೇವಿಯನ್ನು ಅನ್ವೇಷಣೆಗೈದರು. ದಣಿದಿರುವ ಕಪಿವೀರರು ಅರೆಗಳಿಗೆ ವಿಶ್ರಮಿಸಿಕೊಂಡು ಪುನಃ ತಮ್ಮ ಸ್ವಾಮಿ ಕಾರ್ಯದಲ್ಲಿ ಉದ್ಯುಕ್ತರಾದರು. ಅನತಿ ದೂರದಲ್ಲಿಯೇ ಮರಬಳ್ಳಿಗಳಿಂದ ಆವೃತವಾದ ವೃಕ್ಷ ಬಿಲವೊಂದನ್ನು ಕಂಡರು. ಎಲ್ಲಿಯೂ ಇಲ್ಲದ ನಮ್ಮ ಅಮ್ಮ ಇಲ್ಲಿ ಇರಬಹುದೇ ಎಂಬ ಶಂಕೆಯಿಂದ ದುರ್ಗಮವಾಗಿದ್ದ ಬಿಲವನ್ನು ಪ್ರವೇಶಿಸಿದರು. ಅದರೊಳಗೆ ಹಲವು ಹೊರದಾರಿ ನಡೆದರು. ಆದರೆ ಶ್ರೇಷ್ಠಳಾದ ಸೀತೆಯ ದರ್ಶನವಾಗಲಿಲ್ಲ. ಅದರ ಬದಲಾಗಿ ಉತ್ತಮ ವಸ್ತುಗಳು ಕಣ್ಣಿಗೆ ಕಾಣಿಸಿಕೊಂಡವು. ಚಿನ್ನ ಬೆಳ್ಳಿಯ ರಾಶಿಗಳನ್ನೇ ನೋಡಿದರು. ಸುವರ್ಣ ವೃಕ್ಷಗಳು ಬೆಳೆದಿದ್ದವು. ತೇಜಸ್ವಿನಿಯಾದ ತಪಸ್ವಿನಿ ಸ್ವಯಂಪ್ರಭೆಯು ಈ ವೀರರ ಮುಂದೆ ಪ್ರತ್ಯಕ್ಷಳಾದಳು. ನಿಮ್ಮೆಲ್ಲರ ದುಡಿಮೆಯ ಗುರಿಯನ್ನು ಅರಿತಿದ್ದೇನೆ. ಸಕಲರ ಕಷ್ಟ ಕಾರ್ಪಣ್ಯಗಳನ್ನು ಸ್ವತಃ ನೋಡುತ್ತಿದ್ದೇನೆ. ಮನೋಭಾವವು ತಿಳಿದಿದೆ. ಬಿಸಿಲ ಬೇಗೆಗೆ ಸಿಕ್ಕಿ ಒಣಗಿದ ಬಳ್ಳಿಯಂತಾಗಿದ್ದೀರಿ. ಸ್ವಾಮಿನಿಷ್ಠೆಯಿಂದ ಹೊರಟ ನಿಮ್ಮ ಕಾರ್ಯಾವಧಿ ಮುಗಿಯುತ್ತಾ ಬಂದಿದೆ. ಬಲವಂತನಾದ ಆಂಜನೇಯನ ಅಂತಃಶಕ್ತಿಯನ್ನು ತಿಳಿದಿದ್ದೇನೆ. ಈ ಬಿಲದಿಂದ ಹೊರಹೋಗಲು ಚಡಪಡಿಸುತ್ತೀರಿ. ಸುಮ್ಮನೆ ಇದರೊಳಗೆ ಸುತ್ತಿ ಪ್ರಯೋಜನವಿಲ್ಲ. ದಾರಿ ತೋಚದ ನಿಮಗೆ ನಾನೇ ದಾರಿ ತೋರಿಸುತ್ತೇನೆ ಎಂದಳು. ಸಂಪಾತಿ ಭೇಟಿ. ದ್ವಾರದವರೆಗೆ ಅವರನ್ನು ಬಿಟ್ಟು ಸ್ವಯಂಪ್ರಭೆ ಅಂತರ್ಧನಳಾದಳು. ಅಲ್ಲಿಂದ ಅವರು ಕಣ್ವರ ಆಶ್ರಮಕ್ಕೆ ಹೋದರು. ಆ ಪರಿಸರದಲ್ಲಿ ಯಾವ ಸುಳಿವು ಸಿಗಲಿಲ್ಲ. ಮುಂದೆ ಮಲಯಾಚಲದ ಕಡೆಗೆ ಸಾಗಿದರು. ಹಿಂದೆ ಹೋದರೆ ಸುಗ್ರೀವನ ಕೈಯಿಂದ ಘೋರ ಶಿಕ್ಷೆ ಅನುಭವಿಸಬೇಕು. ತಿರುಗಾಡಿ ಪ್ರಯೋಜನವಿಲ್ಲದಾಯಿತು. ಬಹುವಾಗಿ ನೊಂದರು. ಪ್ರಾಯೋಪವೇಶನ ಅನ್ನ ಆಹಾರಾದಿಗಳನ್ನು ಬಿಟ್ಟು ಪ್ರಾಣತ್ಯಾಗ ಮಾಡುವುದೆಂದು ನಿಶ್ಚಯಿಸಿ ರಾಮನ ಗುಣಗಾನವನ್ನು ಮಾಡುತ್ತಾ ನಡೆದು ಹೋದ ಸೀತಾಪಹರಣದ ಕಥೆಯನ್ನು ಮೆಲುಕು ಹಾಕುತ್ತಿರುವಾಗ ಆ ಕಥೆಯನ್ನು ಅಲ್ಲಿಯೇ ಇದ್ದ ಖಗರಾಜ ಸಂಪಾತಿಯು ಹೇಳಿದನು. ಅವನು ಜಟಾಯುನ ಅಣ್ಣ. ಸೂರ್ಯಮಂಡಲವನ್ನು ತುಡುಕಲು ಹೋಗಿ ರೆಕ್ಕೆಯನ್ನು ಕಳಕೊಂಡಿದ್ದನು. ಸಹೋದರನ ವಧೆ ರಾವಣನಿಂದ ಆಯಿತೆಂದು ತಿಳಿದು ದುಃಖಿಸಿದನು. ಮೆಲ್ಲನೆ ಮರ್ಕಟ ಮುಖ್ಯರಲ್ಲಿ ಮಾತನಾಡಲಾರಂಭಿಸಿದನು. ಅಯ್ಯ ರಾಮಭಟರೇ, ದುಷ್ಟನಾದ ರಾವಣನು ಸೀತೆಯನ್ನು ಎತ್ತಿಕೊಂಡು ಇದೇ ದಾರಿಯಿಂದ ಹೋಗಿದ್ದಾನೆ. ಸನಿಹದಲ್ಲಿರುವ ಸಾಗರವು ಶತಯೋಜನ ವಿಸ್ತೀರ್ಣವಿದೆ. ಬೋರ್ಗರೆಯುವ ನೀರಿನ ರಾಶಿಯನ್ನು ನೋಡಿದಾಗ ಎಂಥವನ ಹೃದಯವು ಜಲ್ಲೆನ್ನುತ್ತದೆ. ಒಂದು ವೇಳೆ ನಿಮ್ಮಲ್ಲಿ ಯಾರಾದರೂ ಈ ಶತಯೋಜನ ವಿಸ್ತಾರವಿರುವ ಸಮುದ್ರವನ್ನು ಲಂಘಿಸುವುದಾದರೆ ಲಂಕೆಯನ್ನು ತಲುಪಬಹುದು. ಕದ್ದೊಯ್ಯಲ್ಪಟ್ಟ ಭೂಜಾತೆಯನ್ನು ಆ ಸ್ವರ್ಣ ಲಂಕೆಯಲ್ಲಿ ಇರಿಸಿದ್ದಾನೆ. ಸಮುದ್ರೋಲ್ಲಂಘನ ಸಾಧ್ಯವೇ? ಪ್ರಯತ್ನಿಸಿರಿ ಎಂದನು. ಸಾಗರ ದಾಟುವಂತೆ ಜಾಂಬವಂತನಿಂದ
ಪ್ರೇರೇಪಣೆ. ಸಂಪಾತಿಯಿಂದ ಜಾನಕಿರುವ ಶುಭವಾರ್ತೆ ತಿಳಿದು ಮರ್ಕಟರ ಸಂತೋಷಕ್ಕೆ ಪಾರವೇ ಇಲ್ಲದಂತಾಯಿತು. ಮುಂದೆ ಸಮುದ್ರೋಲ್ಲಂಘನ ಕಾರ್ಯ ನಿರತರಾಗುವುದೊಂದೇ ಗುರಿ ಎಂದು ಹೇಳುತ್ತಿರುವಾಗಲೇ ಸಂಪಾತಿಗೆ ಗರಿಗಳು ಮೂಡಿದವು. ವಾನರರು ಹರ್ಷಚಿತ್ತರಾದರು. ಇದೊಂದು ಶುಭ ಚಿಹ್ನೆ ಎಂದು ಭಾವಿಸಿದರು. ಸಮುದ್ರ ತಡಿಯನ್ನು ಸೇರಲು ತವಕಿಸಿದರು. ಸಾಗರ ರಾಜನ ವೈಭವವನ್ನು ಕಂಡು ಆನಂದ ತುಂದಿಲರಾದರು. ಕುಮಾರ ಅಂಗದನ ಉತ್ಸಾಹವೇ ಉತ್ಸಾಹ. ಲಂಕೆಗೆ ಹಾರಿ ರಾವಣನನ್ನು ಮುಗಿಸುವುದೊಂದೇ ಮಾರ್ಗ. ಸಮಯ ಹಾಳು ಮಾಡಬಾರದು. ಯಾರು ಹಾರುವವರು? ಪ್ರತಿಯೊಬ್ಬರಲ್ಲಿಯೂ ಈ ಪ್ರಶ್ನೆ ಅಂಕುರಿಸಿತು. ಆ ಅಂಜಿಕೆ ಅಂಜನಾಸುತನನ್ನು ಸಮೇತ ಬಿಡಲಿಲ್ಲ. ಆಗ ವೃದ್ಧರಾದ ಜಾಂಬವಂತರು ಹನುಮಂತನನ್ನು ಮೈದಡವಿ ಆತನಲ್ಲಿ ಉತ್ಸಾಹ ತುಂಬಿದರು. ವತ್ಸ, ನಾನು 40 ಯೋಜನ ಹಾರಬಲ್ಲೆ. ಸುಷೇಣನು 80 ಯೋಜನ ಹಾರಬಲ್ಲನು. ಅಂಗದನು 100 ಯೋಜನ ಲಂಘಿಸಬಲ್ಲನೋ ಏನೋ. ಆದರೆ ಯುವರಾಜ ಅಂಗದನ ಬಳಿ ಭೃತ್ಯ ವರ್ಗದವರಾದ ನಾವೇ ಇರುವಾಗ ವಾಲಿಸುತನನ್ನು ಕಳುಹಿಸುವ ಪ್ರಶ್ನೆಯೇ ಬರುವುದಿಲ್ಲ. ನಮ್ಮೆಲ್ಲರ ಶಕ್ತಿಯನ್ನು ಮೀರಿರತಕ್ಕ ನೀನು ಈ ಕಾರ್ಯಕ್ಕೆ ತಕ್ಕುದಾದ ವ್ಯಕ್ತಿ. ನಿನ್ನ ಜನ್ಮ ವೃತ್ತಾಂತವೇ ರೋಮಾಂಚನಕಾರಿಯಾದುದು. ಬಾಲ್ಯದಲ್ಲಿ ಸೂರ್ಯಮಂಡಲವನ್ನು ಹಣ್ಣೆಂದು ತಿನ್ನಲು ತುಡುಕಿದೆಯಂತೆ. ವಜ್ರ ಶರೀರನು ನೀನು. ಈ ಸಮುದ್ರ ಕೇವಲ ನೀರಿನ ರಾಶಿ. ನಿನ್ನ ದೇಹವು ವಿಕ್ರಮದ ಆಗರ. ನಿನ್ನಲ್ಲಿರುವ ತೇಜಸ್ಸು, ಓಜಸ್ಸು, ಜಾಣ್ಮೆ, ಶಕ್ತಿ, ಕಾರ್ಯದಕ್ಷತೆ ಈ ವರ್ತಮಾನ ಕಾಲದಲ್ಲಿ ಯಾರಿಗೂ ಇಲ್ಲ. ನಿನ್ನನ್ನು ಮನೋಜವಂ ಮಾರುತ ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ಎಂಬುದಾಗಿ ಕೊಂಡಾಡುತ್ತಾರೆ. ಬಲಿಯನ್ನು ಪಾತಾಳಕ್ಕೆ ಒತ್ತಿದ ವಾಮನನು ಆಕೃತಿಯಿಂದ ಚಿಕ್ಕವನಾಗಿರಲಿಲ್ಲವೇ? ಆದರೆ ಮನಸ್ಸು ಬೆಳೆದಾಗ ಮನಿಯು ಬೆಳೆಯಿತು. 3 ಹೆಜ್ಜೆಗಳಿಂದ 3 ಲೋಕಗಳನ್ನು ಅಳೆದು ಬಲಿಯನ್ನು ಮೆಟ್ಟಿ ವಿಜೃಂಭಿಸಿದನು. ನೀನಾದರೋ ಹಾಗಲ್ಲ, ಗಜಗಾತ್ರದವನು. ಪರಮೋಚ್ಚ ಬಲವನ್ನು ಹೊಂದಿರುವ ನಿನಗೆ ಈ ಸಮುದ್ರ ಏನು ಮಹಾ. ರಾಮ ಸೇವೆಗೆ ಅಣಿಯಾಗು, ಜಯಶೀಲನಾಗು ಎಂದನು. ಹಿರಿಯವರಾದ ಜಾಂಬವರು ಪ್ರೋತ್ಸಾಹದ ಮಾತುಗಳನ್ನಾಡಿ ಹರಸಿದರು. ಆಂಜನೇಯನು ಮೇಲೆದ್ದು ನಿಂತನು. ಬೃಹದಾಕಾರವಾಗಿ ಬೆಳೆದು ಉಬ್ಬಿದನು. ಹಿರಿಯರಿಗೆ ನಮಿಸಿ ಆಶೀರ್ವಾದವನ್ನು ಪಡೆದನು. ಕಪಿಗಡಣ ಜಯ ಜಯ ಎನ್ನುತ್ತಿರುವಂತೆಯೇ ಸಿಂಹನಾದವನ್ನು ಮಾಡಿ ಮಹೇಂದ್ರ ಪರ್ವತಾರೋಹಣವನ್ನು ಗೈದನು. ಈತನನ್ನು ದೂರದಿಂದ ನೋಡುತ್ತಿದ್ದ ಜನರು ಲೋಕವನ್ನು ನುಂಗಲು ಪ್ರಳಯ ರುದ್ರನೇ ಭೂಮಿಗಿಳಿದು ಬಂದನೋ ಎಂಬುದಾಗಿ ಭಯಪಟ್ಟರು. ಗರುಡನನ್ನು ಮೀರಿಸಬಲ್ಲ ವೇಗದಿಂದ ಲೀಲಾಜಾಲವಾಗಿ ಸಾಗರವನ್ನು ದಾಟುವನು ಎಂಬ ವಿಶ್ವಾಸ ಮರ್ಕಟರಿಗೆ ಬಂದಿತು. ಆತನ ಧೀರ ಹೆಜ್ಜೆಯ ಸಪ್ಪಳಕ್ಕೆ ಪರ್ವತವು ಅಲ್ಲಾಡಿತು. ತಾನೆಲ್ಲಿ ಪಾತಾಳಕ್ಕೆ ದೂಡಲ್ಪಡುವೆನೋ ಎಂಬುದಾಗಿ ಮಹೇಂದ್ರ ಪರ್ವತ ಭಯಗೊಂಡಿತು. ಬೆಟ್ಟದ ಮೇಲಿರುವ ನೀರಿನ ಬುಗ್ಗೆಗಳು ಚಿಮ್ಮಿದವು. ಮರಗಳು ಕಂಪಿಸಿದವು. ಶಿಖರದ ತುತ್ತ ತುದಿಯನ್ನೇರಿ ಹನುಮಂತನು ತನ್ನ ಆರಾಧ್ಯ ದೈವ ಶ್ರೀರಾಮನನ್ನು ನೆನೆದನು. ಸರ್ವೇ ಜನ ಸುಖಿನೋ ಭವಂತು.